Hello everyone, my name is Irfan. I am a maths lecturer. ಯೂಶ್ವಲಿ ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಮು ಮತ್ತು ಗೌರ್ಮೆಂಟ್ ಪಿ ಯು ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ಸು ನಾನು ಕನ್ನಡದಲ್ಲಿ ಮಾಡ್ತೀನಿ. ಓಕೆ, ಸೊ ನಾನು ಏನು ಮಾಡ್ತಿದ್ದೆ ಅಂದರೆ ಬೋರ್ಡಿಗೆ ಕೇಳೋಲ್ಲ ಇಂಪಾರ್ಟೆಂಟ್ ಕ್ವಶನ್ಸು 2 ಮಾರ್ಕ್ಸು 3 ಮಾರ್ಕ್ಸು MCQಸು ಮತ್ತು 5 ಮಾರ್ಕ್ಸು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಮಾಡಿಸ್ತಿದ್ದೀನಿ. ಓಕೆ, ಸೊ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಅದೇ ನಾನು ಕೆಲವೊಂದು ಲೆಸನ್ಸ್ದು ಚಾಪ್ಟರ್ ವೈಸು ಕ್ವಶನ್ಸು 2 ಮಾರ್ಕ್ಸು 3 ಮಾರ್ಕ್ಸು ಮತ್ತು 5 ಮಾರ್ಕ್ಸು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸ್ತೀನಿ. ಅದರ ಪ್ಲೇ ಲಿಸ್ಟು ರೆಡಿ ಮಾಡಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಲ್ಲ ಚಾಪ್ಟರ್ಸ್ ಮಾಡಿಲ್ಲ, ಎಷ್ಟು ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅದೆಷ್ಟು ಚಾಪ್ಟರ್ಸ್ ನಾನು ಪ್ಲೇ ಲಿಸ್ಟು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಂತೀವಿ. ಪ್ರೀವಿಯಸ್ ಚಾಪ್ಟರ್ ಯಾರು ಮಾಡಿದ್ರೆ ಸೊ ಫಸ್ಟ್ ಇಯರ್ದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮಾಡಿದ್ದೀನಿ. ಓಕೆ, ಸೊ ನಾವು ಈಗ ಸೆಕೆಂಡ್ PUC ಇದು ನಾವೇನು ಮಾಡ್ತೀನಿ ಅಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮಾಡ್ತೀವಿ. ಅದರಲ್ಲಿ ಯಾವುದಂದ್ರೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿತೀವಿ. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೀವು ಚೆನ್ನಾಗಿ ಬರಬೇಕಂದ್ರೆ, ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚೆನ್ನಾಗಿ ಮಾಡಬೇಕಂದ್ರೆ, ಸೊ ನಿಮ್ಗೆ ಏನು ಬರಬೇಕಂದ್ರೆ, ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಎಲ್ಲ ಗೊತ್ತಿರೋ 21 ಫಾರ್ಮುಲಾಸ್ ಇದಲ್ಲ, ಆ 21 ಫಾರ್ಮುಲಾಸ್ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರೆ ನೀವು ಈಸಿಯಾಗಿ ಈ ಕ್ವಶನ್ಸ್ ಸಾಲ್ವ್ ಮಾಡ್ಬೋದು. ಓಕೆ, ಇನ್ನೊಂದು ಥಿಂಗ್ ಏನಂದರೆ ಡೊಮೈನ್ ಅಂಡ್ ರೇಂಜ್ ಆಫ್ ಇನ್ವರ್ಸ್ ಫಂಕ್ಷನ್ಸ್. ಓಕೆ, ಡೊಮೈನ್ ಅಂಡ್ ರೇಂಜ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಡೊಮೈನ್ ರೇಂಜ್ ಚೆನ್ನಾಗಿ ಗೊತ್ತಿರಬೇಕು. ಅದು ನಿಮ್ಗೆ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ತೀವಿ ನೀವು. ಓಕೆ, ನಾವು ಜಸ್ಟ್ ಸೊ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಓಕೆ, ನಾವು ಇಲ್ಲಿ ಹೋದ ಕ್ವಶನ್ಸ್ ಏನಿದೆ ನೋಡಿ. ಫಸ್ಟ್ ಕ್ವಶನ್ ಇದೆ ಶೋ ದಟ್ ಸೈನ್ ಇನ್ವರ್ಸ್ ಆಫ್ 2x root of 1 minus x square is equal to 2 sin 1 sin inverse of x. ಓಕೆ, ಸೊ ನಾವೇನು ಪ್ರೂವ್ ಮಾಡೋದಂದ್ರೆ ಇಲ್ಲಿ ಕೊಟ್ಟಿರೋ ಈಕ್ವೇಷನ್ ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅಂದ್ರೆ ಏನು ಮಾಡೋಣ, ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಪ್ರೂವ್ ಮಾಡೋಣ ಅಥವಾ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಪ್ರೂವ್ ಮಾಡೋಣ. ಓಕೆ, ಸೊ ನಾವೇನು ಮಾಡೋಣ, ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಪ್ರೂವ್ ಮಾಡೋಣ. ಓಕೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಏನಾಗಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಮಾಡ್ತೀನಿ. ಓಕೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ದಟ್ ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ. ಸೊ ಇದನ್ನ ಬರ್ಕೊಳ್ಳಿ ಹೆಂಗಿದೆ ಅಂತಂದ್ರೆ, ಸೊ ಸೈನ್ ಇನ್ವರ್ಸ್ ಆಫ್ 2x root of 1 minus x square. ಓಕೆ, ಸೊ ನಾನು ಇಲ್ಲಿ ಮಾಡ್ತೀನಿ ನೋಡಿ, ಬಿಕಾಸ್ ಅಲ್ಲಿ ಲೈಟಿಗೆ ಕಾಣೋದಿಲ್ಲ. ಓಕೆ, ಸೊ ಸೈನ್ ಇನ್ವರ್ಸ್ ಆಫ್ 2x minus root of, ಇಲ್ಲಿ ಆನ್ಸರ್ ಎದರಲ್ಲಿದೆ ಹೇಳಿ. ಸೊ ಆನ್ಸರ್ ಅಲ್ಲಿ ಸೈನ್ ಇನ್ವರ್ಸ್ ಅಲ್ಲಿ ಇದನ್ನ, ಸೊ ಅದಕ್ಕೋಸ್ಕರ x is equal to take it as sin theta. ಓಕೆ, x is equal to ಏನು ತಗೊಳ್ಳಿ, sin theta ಅಂತ ತಗೊಳ್ಳಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀವಿ. ಸೊ ದಿಸ್ ವಿಲ್ ಬಿಕಮ್ sin inverse of 2 times of sin theta into root of 1 minus sin square theta. Okay, now just see sin inverse you write as it is, sin inverse you write as it is, 2 sin theta you write as it is. Okay, 1 minus sin square theta ಅಂದ್ರೆ ಏನು, so 1 minus sin square theta ಅಂದ್ರೆ ಏನು, that is cos square theta. So that is 1 minus sin square theta is nothing but cos square theta. Okay, so square root get cancel, square root get cancel, ಏನು ಉಳಿತು ನಮಗೆ, cos theta ಉಳಿತು. So sin inverse of 2 sin theta into cos theta, sin inverse of 2 sin theta into cos theta. So 2 sin theta into cos theta ಏನು ಬರಬೇಕು, ನಮಗೆ ಫಾರ್ಮುಲಾಸ್ ಗೊತ್ತಿರಬೇಕಂತ ಹೇಳ್ತೀವಿ. sin 2 theta is equal to 2 sin theta into cos theta formula. So it means sin 2 sin theta into cos theta can write as sin 2 theta. Okay, sin 2 theta that is equal to sin inverse. Okay, sin inverse ಇದನ್ನ, so sin inverse sin cancel ಮಾಡಿ, so what you left with the 2 theta. ಓಕೆ, ಆನ್ಸರ್ ಅದರಲ್ಲೇ ಫಾರ್ಮುಲಾ ಇದೆ, ನಮಗೆ ಸೈನ್ ಇನ್ವರ್ಸ್ ಫಾರ್ಮುಲಾ ಇದೆ, ಅದಕ್ಕೋಸ್ಕರ ಸೈನ್ ಇನ್ವರ್ಸ್ ಫಾರ್ಮುಲಾ ತರಬೇಕು ಆನ್ಸರ್. ಅದಕ್ಕೋಸ್ಕರ ಏನು ಮಾಡೋಣ, ಇದನ್ನ ಸ್ವಲ್ಪ ಫರ್ದರ್ ಸಿಂಪ್ಲಿಫೈ ಮಾಡೋಣ. ಇದು ಸೈನ್ ಈ ಕಡೆ ತಂದ್ರೆ ಏನಾಗುತ್ತೆ, ದಟ್ ವಿಲ್ ಬಿಕಮ್ ಸೈನ್ ಇನ್ವರ್ಸ್ ಆಫ್ x equal to theta. ಅಂದ್ರೆ theta ವ್ಯಾಲ್ಯೂ ಏನು ಬರುತ್ತೆ ನಮಗೆ, ಸೈನ್ ಇನ್ವರ್ಸ್ ಆಫ್ x ಬರುತ್ತೆ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 2 times of theta value you can write as sin inverse of x. Okay, sin inverse of x that is equal to RHS equal ಇದೆನಾ. Okay, so therefore LHS is equal to LHS is equal to RHS ಅಂತ ಬರೆದು ಹ್ಯಾಂಡ್ಸ್ ಪ್ರೂವ್ ಅಂತ ಬರೀರಿ. ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್. ಓಕೆ, ಜಸ್ಟ್ ಕಾಪಿ ಇಟ್. ಓಕೆ, ಸೊ ಆಲ್ಮೋಸ್ಟ್ ಇವೇ ಕ್ವಶನ್ ಕೇಳೋದು. ಓಕೆ, ಸೊ ಎಲ್ಲ ನಾನು ಚಾಯ್ಸ್ ಮಾಡಿ ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ಸು ಎಲ್ಲ ಫಿಲ್ಟರ್ ಮಾಡಿಕೊಂಡು ಎಲ್ಲ ಮಾಡಿಸ್ತಿದ್ದೀನಿ. ಓಕೆ, ಎಲ್ಲ ಆಲ್ಮೋಸ್ಟ್ ಯಾವ್ಯಾವ ಥರದ ಕ್ವಶನ್ಸ್ ಕೇಳಬಹುದು ಅಂತ ಎಲ್ಲ ಕ್ವಶನ್ಸ್ ನಾನು ಮಾಡಿಸಿದ್ದೀನಿ. ಇವು ಫಸ್ಟ್ 4 ಕ್ವಶನ್ಸ್ ಇದ್ದಾರೆ, ಇವು ಭಾಳ ಇಂಪಾರ್ಟೆಂಟ್. ಫಸ್ಟ್ 4 ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್, ನೀವು ಎಲ್ಲರಿಗೂ ಬರಲೇಬೇಕು. ಓಕೆ, ಫಸ್ಟ್ ಕ್ವಶನ್ ಆಯ್ತಾ, ಇದೇ ಥರ ಸೇಮ್ ಸಿಮಿಲರ್ ಏನಿದೆ ಅಂತಂದ್ರೆ, ಇಲ್ಲಿ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಐತೆ, ಇಲ್ಲಿ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಸೊ ನಮ್ಗೇನಿದೆ, ಸೈನ್ ಇನ್ವರ್ಸ್ ಆಫ್ 2x root of 1 minus x square is equal to 2 times of cos inverse of x ಅಂತ ಪ್ರೂವ್ ಮಾಡಿ. ಓಕೆ, ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ that is equal to sin inverse of 2x into root of 1 minus x square.
ಓಕೆ ಇಷ್ಟಿದೆನಾ. ಓಕೆ ಎಕ್ಸ್ ವ್ಯಾಲ್ಯೂ ಏನು ತಗೊಳ್ಳೋಣ, ವೈ ಬಿಕಾಸ್ ಎಕ್ಸ್ ವ್ಯಾಲ್ಯೂ ಯಾವ ಫಾರ್ಮೆಟ್ ಇದೆ ನೋಡಿ. ಸೊ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಯಾವ ಫಾರ್ಮೆಟ್ ಇದೆ, ಕಾಸ್ ಇನ್ವರ್ಸ್ ಇರ್ತಿದೆ. ಸೊ ವಿಚ್ ಮೀನ್ಸ್ ಎಕ್ಸ್ ಯು ಟೇಕ್ ಇಟ್ ಆಸ್ ಸೈನ್ ಕಾಸ್ ಥೀಟಾ. ಸೊ ಎಕ್ಸ್ ಯು ಟೇಕ್ ಇಟ್ ಆಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ತಗೊಳ್ಳಿ. ಓಕೆ ಎಕ್ಸ್ ವ್ಯಾಲ್ಯೂ ಕಾಸ್ ಥೀಟಾ ಅಂದ್ರೆ ತಗೊಂಡಾಗ ಥೀಟಾ ವ್ಯಾಲ್ಯೂ ಏನು ಬರುತ್ತೆ, ಕಾಸ್ ನ ಕಳಿಸಿದಾಗ ಏನಾಗುತ್ತೆ, ದಟ್ ಈಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಚೆನ್ನಾಗಿ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಥೀಟಾ. ಸೊ ಕಾಸ್ ಈ ಕಡೆ ಅಂದ್ರೆ ಏನಾಗುತ್ತೆ, ಕಾಸ್ ಇನ್ವರ್ಸ್ ಆಗುತ್ತೆ, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ ಟು ಥೀಟಾ. ಓಕೆ ನಾವು ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಲಿ. ಸೈನ್ ಇನ್ವರ್ಸ್ ರೈಟ್ ಹ್ಯಾಂಡ್ ಇಟ್ ಈಸ್ ಸೈನ್ ಇನ್ವರ್ಸ್ ಆಫ್ 2 ಟೈಮ್ಸ್ ಆಫ್ ಎಕ್ಸ್ ವ್ಯಾಲ್ಯೂ ವಾಟ್ ಯು ಹ್ಯಾವ್ ಟೇಕನ್ ಕಾಸ್ ಥೀಟಾ ಡಿವೈಡೆಡ್ ಕಾಸ್ ಥೀಟಾ. ಓಕೆ ಇಂಟು ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬರ್ಕೊಂಡಿದ್ದೀವಿ. ಇದಾಯ್ತಾ. ಇದಾದ್ಮೇಲೆ ಏನು ನೋಡಿ, ಸೈನ್ ಇನ್ವರ್ಸ್ ಯು ರೈಟ್ ಆಸ್ ಇಟ್ ಈಸ್ ಸೈನ್ ಇನ್ವರ್ಸ್ ಆಫ್ ಇದು 2 ಯು ರೈಟ್ ಆಸ್ ಇಟ್ ಈಸ್ ಕಾಸ್ ಥೀಟಾ ಯು ರೈಟ್ ಆಸ್ ಇಟ್ ಈಸ್ 1 minus cos square theta you can write as that is sin square theta. 1 minus cos square theta ಏನು ಬರಿಬಹುದು, ನಾನು sin square theta ಅಂತ ಬರಿಬಹುದು, sin square theta ಬರ್ಕೊಳ್ಳಿ. ಓಕೆ ಇಲ್ಲಿ ನಿಮಗೆ ಕಾಣಿಸ್ತಿಲ್ಲ ಅಂದ್ರೆ cos square theta ಬರಿ, ಈ ಚೆನ್ನಾಗಿ cos square theta. ಓಕೆ ಸೊ ನನಗೆ 1 minus cos square theta ಹೆಂಗೆ ಬರಿಬಹುದು, ನಾನು sin square theta. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ವಾಟ್ ಯು ಲೆಫ್ಟ್ ಇಸ್ ದಟ್ ಈಸ್ 2 times of cos theta ಓಕೆ sin theta. ಓಕೆ 2 times of cos theta sin theta. sin inverse ಹೆಂಗಿದೆ ನನಗೆ ಬರ್ಕೊಳ್ಳಿ. ಯು ನೋ ದಟ್ 2 times of cos theta sin theta ಅಂದ್ರೆ 2 times of cos theta sin theta is nothing but sin 2 theta. ಓಕೆ ಇದೇನಾಗುತ್ತೆ sin 2 theta ಆಗುತ್ತೆ. ಓಕೆ ಹಿಯರ್ sin inverse ಹೆಂಗಿದೆ ಹಂಗೆ ಬರ್ಕೊಳ್ಳಿ. sin inverse sin it cancel what you left with 2 theta. ಓಕೆ theta ವ್ಯಾಲ್ಯೂ ಏನು ಬಂದಿದೆ ನಮಗೆ, cos inverse of x that is 2 times of cos inverse of x ಅಂತ ಬರ್ಕೊಳ್ಳಿ. so that is equal to what, RHS. ಓಕೆ ಇಷ್ಟು ಬರಮೇಲೆ ಏನು ಬರೀಬೇಕು, that is equal to RHS. therefore LHS is equal to RHS ಅಂತ ಬರುತ್ತೆ. hence proved ಅಂತ ಬರ್ಕೊಳ್ಳಿ. ಓಕೆ ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್. ಓಕೆ ಬರ್ಕೊಳ್ಳಿ, ನೀಟಾಗಿ ಬರ್ಕೊಳ್ಳಿ. ಓಕೆ ಇಲ್ಲಿ ಕಾಣ್ತಿಲ್ಲ, ನೆಕ್ಸ್ಟ್ ಟೈಮ್ ಇಲ್ಲಿ ಬರೀತೀನಿ. ಈ ಸೈನ್ ಇನ್ವರ್ಸ್ ನೋಡಿದ್ರು. ಓಕೆ ಇಲ್ಲಿ ನಿಮ್ಗೆ ಕಾಣ್ತಿಲ್ಲ, ನಿಮ್ಗೆ ಇಲ್ಲಿ ಕಾಣ್ತಿಲ್ಲ ಸೈನ್ ಇನ್ವರ್ಸ್. ಓಕೆ ಸೊ ಕ್ವಶನ್ ನಂಬರ್ 3 ನೋಡಿ. ಸೊ ಕ್ವಶನ್ ನಂಬರ್ 3 ಲಿಟಲ್ ಬಿಟ್ ಡಿಫರೆಂಟ್, ಬಟ್ ಒಂದು ಫಾರ್ಮುಲಾ ಗೊತ್ತಿರ್ಬೇಕು ನಿಮ್ಗೆ. ಸೊ ಏನು ಫಾರ್ಮುಲಾ, sin 3 theta ಫಾರ್ಮುಲಾ ಗೊತ್ತಿರಬೇಕು. ಓಕೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ sin 3 theta ಫಾರ್ಮುಲಾ ಗೊತ್ತಿರಬೇಕು. ಸೊ ದಟ್ ಈಸ್ ವಾಟ್ sin 3 theta that is equal to ONO that is 3 sin theta minus 4 sin cube theta. ಇದು ಫಾರ್ಮುಲಾ ಗೊತ್ತಿದ್ರೆ ನೀವು ಈ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಅದೇ ಫಾರ್ಮೆಟ್ ಅಲ್ಲಿ ಇದೆ ಇದು, ಈ ಕ್ವಶನ್ ಅದೇ ಇದೇ ಫಾರ್ಮೆಟ್ ಅಲ್ಲಿ ಇದೆ. ಓಕೆ ಸೊ ಫಸ್ಟ್ ಏನ್ ಮಾಡೋಣ, ನಾವು ಇಷ್ಟೊತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಸಾಲ್ವ್ ಮಾಡ್ಕೊಂಡಿದ್ವಿ, ಈಗ ರೈಟ್ ಹ್ಯಾಂಡ್ ಸೈಡ್ ತಗೊಂಡು ಸಾಲ್ವ್ ಮಾಡ್ಕೊಂತ. ಓಕೆ ಇಷ್ಟೊತ್ತು ಏನ್ ಮಾಡಿದ್ವಿ, ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡಿದ್ವಿ, ಈ ಸಲ ರೈಟ್ ಹ್ಯಾಂಡ್ ಸೈಡ್ ತಗೊಂಡು ಸಾಲ್ವ್ ಮಾಡ್ಕೊಂತ ಹೋಗೋಣ. Okay, now you just see, so right hand side work product, so right hand side that is equal to, so sin inverse of 3x minus 4x cube. Okay, and now just see the 3x minus 4x cube ಇದನ್ನ ಕಂಪೇರ್ ಮಾಡಿ, ಇದಕ್ಕೆ ಕಂಪೇರ್. ಇಲ್ಲಿ 3 sin theta minus 4 sin cube theta ಇದೆನಾ, ಇವು ಎರಡು ಸೇಮ್ ಇದ್ದಂಗೆ ಇದಾವೆ, ಬಟ್ ಇಲ್ಲಿ x plus ಏನಿದೆ sin theta ಇದೆ. ಓಕೆ x plus ಏನಿದೆ sin theta, ಅದಕ್ಕೋಸ್ಕರ ಸೊ ಇದನ್ನೇನು ಬಟ್ ಫಸ್ಟ್ ಇದನ್ನ sin theta ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡೋದು. ಇದು sin theta ಫಾರ್ಮುಲಾ ಕನ್ವರ್ಟ್ ಮಾಡಬೇಕಾದ್ರೆ x ವ್ಯಾಲ್ಯೂ ಏನು ತಗೋಬೇಕು, x ವ್ಯಾಲ್ಯೂ sin theta ತಗೊಳ್ಬೇಕು. ಅದ್ರಲ್ಲಿ ನೋಡಿ 3 sin theta 4 sin cube theta ಅಂದ್ರೆ ಏನು ಬರುತ್ತೆ, sin 3 theta ಬರ್ತದ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡೋಣ, x ವ್ಯಾಲ್ಯೂನ ನಾವು sin theta ಅಂತ ಮಾಡೋಣ. ಸೊ x ವ್ಯಾಲ್ಯೂ ಟೇಕ್ ಇಟ್ ಆಸ್ sin theta, x ವ್ಯಾಲ್ಯೂ ಇಸ್ ಈಕ್ವಲ್ ಟು sin theta. ಓಕೆ x ವ್ಯಾಲ್ಯೂ sin theta ಅಂತ ತಗೊಳ್ಳಿ. ಓಕೆ ಇದು sin ನ ಈ ಕಡೆ ತಂದ್ರೆ ಏನಾಗುತ್ತೆ, ದಟ್ ವಿಲ್ ಬಿಕಮ್, ಸೊ ಇದೇನಾಗುತ್ತೆ sin inverse ಆಫ್ x that is equal to theta. ಇಷ್ಟು ಮಾಡೋಣ. ಓಕೆ ಇದನ್ನ ಫರ್ದರ್ ಇದನ್ನ sin theta ಸಬ್ಸ್ಟಿಟ್ಯೂಟ್ ಮಾಡೋಣ x plus ಅಲ್ಲಿ. ಸೊ sin inverse you write as it is sin inverse of, okay, x plus ಅಲ್ಲಿ ಏನಿದೆ sin theta, 3 sin theta okay minus 4 sin cube theta. Okay 3 sin theta minus 4 sin cube theta ಅಂದ್ರೆ ಏನು ಬರೀಬೇಕು, sin theta ಬರೀಬಹುದು. Okay just write it. Okay sin inverse of this will become sin 3 theta. sin inverse sin theta cancel out, left with that is 3 theta ಬರುತ್ತೆ, 3 theta ಬರೀರಿ. ಸೊ theta ಅಂದ್ರೆ ಏನು, ನನಗೆ sin inverse of x, write it sin inverse of x. It is equal to 3 times of sin inverse of x. That is equal to ಏನು, LHS ಬಂತಾ. ಸೊ ನಾವು RHS ತಗೊಂಡು ಏನು ಮಾಡಿದ್ವಿ, LHS ಪ್ರೂವ್ ಮಾಡಿದ್ವಿ. ಇಷ್ಟು ಮುಗಿತು, ಇಷ್ಟು ಮಾಡಿದ್ವಿ 2 ಮಾರ್ಕ್ಸ್ ನಮಗೆ. therefore LHS is equal to RHS ಅಂತ ಬರುತ್ತೆ, ಹಂಚ್ ಕೊಡೋದು ಬರುತ್ತೆ. ಎಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಮಾಡಿ. ಓಕೆ ಜಸ್ಟ್ ರೈಟ್ ಡೌನ್.
ಓಕೆ, ಸೊ ಇದೇ ತರದ ನೆಕ್ಸ್ಟ್ ಕ್ವಶನ್ ನೋಡಿ, ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಇದೇ ತರದ ಕ್ವಶನ್. ಓಕೆ, ಸೊ ನಮ್ಗೆ ಏನಿದೆ, ಸೊ 3 cos inverse of x cos inverse of 4x cube minus 3x ಅಂತ ಹೇಳಿ ಪ್ರೂವ್ ಮಾಡೋದು. ಇದೂನು ನಿಮ್ಗೆ ಒಂದು ಫಾರ್ಮುಲಾನೇ, ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಫಾರ್ಮುಲಾನೇ. ವಾಟ್ ಈಸ್ ದಟ್ ಫಾರ್ಮುಲಾ? ದಟ್ ಏನಂದ್ರೆ cos 3x that is equal to 4 cos cube x minus 3 cos x. ಈ ಫಾರ್ಮುಲಾ ನಿಮ್ಗೆ ನೆನಪಿದ್ರೆ ಇದನ್ನ ಈಸಿಯಾಗಿ ಮಾಡ್ತೀರಾ ಅಂತ ಅರ್ಥ. ಓಕೆ, ಸೊ ನಾವು ಜಸ್ಟ್ ಇದೇ ತರ ಏನ್ ಮಾಡೋಣ, ರೈಟ್ ಹ್ಯಾಂಡ್ ಸೈಡ್ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೋಣ. ಓಕೆ, ಸೊ ಇದು ಈ ಫಾರ್ಮುಲಾ ಗೊತ್ತಿರಬೇಕು. ದಟ್ ಈಸ್ cos 3x 4 cos cube x minus 3 cos x. ಇಷ್ಟು ಗೊತ್ತಿದ್ರೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಫಸ್ಟ್ ಆಫ್ ಆಲ್ ನೋಡಿ, ರೈಟ್ ಹ್ಯಾಂಡ್ ಸೈಡ್ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೋಣ. ಓಕೆ, ಸೊ ರೈಟ್ ಹ್ಯಾಂಡ್ ಸೈಡ್ ಏನಿದೆ, ರೈಟ್ ಹ್ಯಾಂಡ್ ಸೈಡ್ ದಟ್ ಈಸ್ ಈಕ್ವಲ್ ಟು cos inverse of 4x cube minus 3x. ಓಕೆ, ಸೊ ನಾವ್ ಏನ್ ಮಾಡಬೇಕು, ಈ 4x cube minus 3x ನಾವು ಮಾಡಬೇಕು ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ತರಬೇಕು. ಸೊ ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ತರಬೇಕಂದ್ರೆ ಸೊ ನಾವ್ ಏನ್ ಮಾಡಬೇಕಂದ್ರೆ, ಸೊ x ವ್ಯಾಲ್ಯೂ ನ ಏನ್ ತಗೊಳ್ಳೋಣ, ಸೊ x ವ್ಯಾಲ್ಯೂ ಟೇಕ್ ಇಟ್ ಆಸ್ ಸೊ cos θ. ಓಕೆ, x ವ್ಯಾಲ್ಯೂ ಏನ್ ತಗೊಳ್ಳೋಣ, cos θ ಅಂತ ತಗೊಳ್ಳೋಣ. ಓಕೆ, ಸೊ ಅದಾಗ ಏನಾಗುತ್ತೆ, ದಿ ಕಂಪ್ಲೀಟ್ ಸೊ ಆಂಗಲ್ ಏನಾಗುತ್ತೆ, ದಟ್ ಈಸ್ ಇನ್ ಟರ್ಮ್ಸ್ ಆಫ್ cos θ ಬರುತ್ತೆ. ಸೊ ದಟ್ x ವ್ಯಾಲ್ಯೂ ಟೇಕ್ ಇಟ್ ಆಸ್ cos θ ಅಂತ ತಗೊಳ್ಳಿ, cos θ. ಓಕೆ, ಅವಾಗ cos ನ ಇಕ್ಕಂದ್ರೆ ಏನಾಗುತ್ತೆ, ದಟ್ ಈಸ್ ಬಿಕಮ್ ವಾಟ್, cos inverse of x that is equal to θ. ಇಷ್ಟ ಆಯ್ತಾ? ನಾವು ಜಸ್ಟ್ ಈ cos inverse ಹೆಂಗಿದೆ ನಮಗೆ ಬರ್ಕೊಳ್ಳಿ, cos inverse right as it is 4 times of x ವ್ಯಾಲ್ಯೂ ಅಂತ ನೋಡಿದ್ವಿ ನಾವು, x ವ್ಯಾಲ್ಯೂ cos θ ನೋಡಿದ್ವಿ, cos θ ಸಬ್ಸ್ಟಿಟ್ಯೂಟ್ ಮಾಡಿ here cos θ. ಓಕೆ, minus cos cube θ minus 3 cos θ. ಓಕೆ, ಇಷ್ಟ ಆಯ್ತಾ? ಓಕೆ, cos inverse you write as it is, cos inverse ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ನಿಮ್ಗೆ ಗೊತ್ತಿದೆ ಫಾರ್ಮುಲಾ 4 cos cube θ minus 3 cos θ ಅಂದ್ರೆ ಏನು ಬರೀಬಹುದು, ದಟ್ ಈಸ್ cos 3 θ ಅಂತ ಬರೀಬಹುದು. ಸೊ ನಮಗೆ ಇದು ಫಾರ್ಮುಲಾ ಬೇಕಾದ್ರೆ ಕಂಪೇರ್ ಮಾಡಿ, ಬಟ್ ಇಲ್ಲಿ x ಇದೆ, ಇಲ್ಲಿ θ ಇದೆ. ಸೊ ದಿಸ್ ವಿ ಕ್ಯಾನ್ ರೈಟ್ as cos 3 θ. ಓಕೆ, ಸೊ cos 3 θ ಬರುತ್ತೆ. ಇಲ್ಲಿ cos inverse cos ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ನಮಗೆ 3 θ ಬರುತ್ತೆ. ಸೊ 3 θ ಉಳಿಯುತ್ತೆ. ಸೊ θ ಪ್ಲಸ್ ಅಲ್ಲಿ ಅಂದ್ರೆ ನಮಗೆ cos inverse of x 3 times of cos inverse ಇಷ್ಟು ಬರ್ಕೊಳ್ಳಿ. ಸೊ 3 times of cos inverse of x ಬರೀರಿ. ನೆಕ್ಸ್ಟ್ ಇದಾಯ್ತಾ? ಸೊ ಇದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಸೊ ದಟ್ ಈಸ್ ಈಕ್ವಲ್ ಟು ವಾಟ್, ದಿಸ್ ಈಸ್ ಈಕ್ವಲ್ ಟು RHS. ಇಷ್ಟೇ ಮುಗಿತು. ಸಾರಿ, ದಿಸ್ ಈಸ್ ಈಕ್ವಲ್ ಟು LHS. ಓಕೆ, ದಿಸ್ ಈಸ್ ಈಕ್ವಲ್ ಟು LHS ಅಂತ ಬರ್ದು, therefore LHS is equal to RHS ಅಂತ ಬರ್ದು ಹೆನ್ಸ್ ಪ್ರೂವ್ಡ್ ಅಂತ ಬರ್ಬೋದು. ಸೊ ಎಷ್ಟು ಬರುತ್ತೆ ನಮಗೆ 2 ಮಾರ್ಕ್ಸ್ ಬರುತ್ತೆ. ಎಷ್ಟು ಕಾಪಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ, ಸೊ ನಮಗೆ ರೈಟ್ ದಿ cot inverse of 1 divided by root of x square minus 1 is in the simplest form, x value greater than 1, so is in the simplest form ಅಂತ ಬರುತ್ತೆ. ಸೊ ನಮಗೆ ಇದು ಕೊಟ್ಟಿರೋ ಏನ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಇದೆಲ್ಲ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೀಬೇಕು. ಓಕೆ, ಕೊಟ್ಟಿರೋದು ಏನ್ ಕೊಟ್ಟಿದ್ರೆ ಫಸ್ಟ್ ಬರ್ಕೊಳ್ಳಿ. ಸೊ ಏನ್ ಕೊಟ್ಟಿದ್ದಾರೆ ನಮಗೆ, ಸೊ cot inverse of 1 divided by root of x square minus 1. ಓಕೆ, x square minus 1 ಇಷ್ಟು ಕೊಟ್ಟಿದ್ದಾರೆ ನಮಗೆ. ಸೊ x square minus 1 ಇಷ್ಟು ಕೊಟ್ಟಿದ್ದಾರೆ. ಸೊ ನಾವ್ ಏನ್ ಮಾಡೋಣ ಫಸ್ಟ್, ಓಕೆ, ನಮಗೆ ಇಲ್ಲಿಂದ್ರೆ ಇಲ್ಲೇ ಏನ್ ಬರಬೇಕು, ಇದು ಕಂಪ್ಲೀಟ್ 1 minus root of 1 minus x square ಏನ್ ಬರಬೇಕು, cot ಅಲ್ಲಿ ಬರಬೇಕು. ಬಿಕಾಸ್ cot inverse ಕ್ಯಾನ್ಸಲ್ ಮಾಡಬೇಕು. cot inverse ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರುತ್ತೆ. ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರ್ಬೇಕಂದ್ರೆ ಡಿನಾಮಿನೇಟರ್ ಏನ್ ಬರಬೇಕು, ಡಿನಾಮಿನೇಟರ್ ಅಲ್ಲಿ ನಮಗೆ tan ಅಂತ ಬರಬೇಕು. ಓಕೆ, ಸೊ tan ಅಂತ ಬರ್ಬೇಕಾ, ಸೊ tan ಬರಬೇಕಂದ್ರೆ x ವ್ಯಾಲ್ಯೂ ಏನು ತಗೋ. ಓಕೆ, ಸೊ tan ಡಿನಾಮಿನೇಟರ್ ಅಲ್ಲಿ tan ಬರಬೇಕಂದ್ರೆ x ವ್ಯಾಲ್ಯೂ ಏನು ತಗೊಳ್ಳಿ. ಸೊ x ವ್ಯಾಲ್ಯೂ ಯು ಕ್ಯಾನ್ ಟೇಕ್ ಇಟ್ ಆಸ್ secant θ. ಓಕೆ, x ವ್ಯಾಲ್ಯೂ ಯು ಕ್ಯಾನ್ ಟೇಕ್ ಇಟ್ ಆಸ್ secant θ. secant θ ಸಬ್ಸ್ಟಿಟ್ಯೂಟ್ ಮಾಡಿಬೇಕು ನೋಡಿ. ಸೊ ನಿಮ್ಗೆ secant θ ನೇ ಯಾಕೆ ತಗೋಬೇಕಂದ್ರೆ, ಬೇಕಾದ್ರೆ secant ಇನ್ವರ್ಸ್ ನಮ್ ಡಿನಾಮಿನೇಟರ್ ಅಲ್ಲಿ ಏನು ಬರಬೇಕು, tan ಬರಬೇಕಾ. ಈಗ ಡಿನಾಮಿನೇಟರ್ tan ಬರಬೇಕಂದ್ರೆ ಅದೇ tan ಬರುತ್ತಲ್ಲ, ಇದು ನ್ಯೂಮರೇಟರ್ ಬಂದ್ರೆ cot ಆಗುತ್ತೆ. ಇದು cot ಇನ್ವರ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಈಗ ನಾವು ಡಿನಾಮಿನೇಟರ್ tan ಬರಬೇಕಂದ್ರೆ x ವ್ಯಾಲ್ಯೂ secant θ ತಗೋ. secant ಸ್ಕ್ವೇರ್ θ minus 1 ಅಂದ್ರೆ ಏನಾಗುತ್ತೆ, tan θ ಆಗುತ್ತೆ. tan ಸ್ಕ್ವೇರ್ θ ಆಗುತ್ತಾ, tan ಸ್ಕ್ವೇರ್ ಕ್ಯಾನ್ಸಲ್, ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಅವಾಗ tan θ ಆಗುತ್ತೆ. tan ನ ಮೇಲೆ ತಗೊಂಡಾಗ ಏನಾಗುತ್ತೆ, cot θ ಆಗುತ್ತೆ, ಅವಾಗ ಕ್ಯಾನ್ಸಲ್ ಮಾಡುತ್ತೆ. ಅದಕ್ಕೋಸ್ಕರ x ನಾನು ಏನು ತಗೊಂಡಿದ್ದೀನಿ, secant θ ಅಂತ ತಗೊಂಡಿದ್ದೀನಿ. ಸೊ ಹಿಯರ್ ಇಟ್ ಆಸ್ cot inverse right as it is 1 divided by root of secant square θ. ಓಕೆ, secant square θ minus 1. ಓಕೆ, ಸೊ secant square θ minus 1 ಇದು ಗೊತ್ತಿರಬೇಕು ನೀವು. secant square θ minus 1 ಅಂದ್ರೆ ಏನು ಬರ್ತದೆ, ದಟ್ ಈಸ್ tan θ. ಸೊ ದಟ್ we can as cot inverse right as it is 1 divided by root of secant square minus θ, that we can write as tan square θ. So that we can write as tan square
theta. Okay, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಕಾಟ್ ಇನ್ವರ್ಸ್ ಯು ರೈಟ್ ಆಸ್ ಇಟ್ ಈಸ್ ಕಾಟ್ ಇನ್ವರ್ಸ್ ಆಫ್ 1 divided by ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ನಮಗೆ ಏನು ಬರುತ್ತೆ 1 divided by tan theta ಬರುತ್ತೆ. ಓಕೆ 1 divided by tan. ಸೊ ನಾವು tan ನ ಮೇಲೆ ತಗೊಂಡ್ರೆ ಏನಾಗುತ್ತೆ cot theta ಆಗುತ್ತೆ. ಸೊ ದಿಸ್ ಇಸ್ ಕಾಂಟ್ರಾಸ್ಟ್ cot inverse of this ಮೇಲೆ ತಗೊಂಡ್ರೆ it is cot theta ಆಗುತ್ತೆ. Okay, so cot inverse cot get cancel, what will have to theta. Okay, theta ಬರುತ್ತಾ theta ನಾನು ಏನು ಬರೀಬಹುದು theta ಅಂದ್ರೆ ಸೊ theta ಏನು ಬರುತ್ತೆ secant ನ ಈ ಕಡೆ ತಗೊಂಡು ಅಂದ್ರೆ ಏನಾಗುತ್ತೆ secant inverse of x is equal to theta. ಓಕೆ ಅಂದ್ರೆ theta ಅಂದ್ರೆ ಏನಂತ ಬರೀಬಹುದು ನಾನು secant inverse of x. So theta can become secant inverse of x. So this is what the simplest form of this cot inverse of 1 divided by root of x square minus 1. ಓಕೆ ಇಷ್ಟು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಓಕೆ ಜಸ್ಟ್ ರೈಟ್ ಡೌನ್. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಸಿಂಪ್ಲೆಸ್ಟ್ ಫಾರ್ಮ್ ಇರ್ಬೋದು ನೋಡೋಣ. ಓಕೆ ಸೊ ಇದನ್ನ ಏನು ಮಾಡೋದು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಕಂಡುಹಿಡಬೇಕು. ಓಕೆ ಸೊ ಫಸ್ಟ್ ಆಫ್ ಆಲ್ ನಿಮಗೆ ಕೆಲವೊಂದು ಫಾರ್ಮುಲಾ ಗೊತ್ತಿರಬೇಕು. ಏನು ಫಾರ್ಮುಲಾ? ಸೊ ಏನು ಫಾರ್ಮುಲಾ ಗೊತ್ತಿರೋ ಅಂದ್ರೆ ಸೊ cos 2 theta ಫಾರ್ಮುಲಾ ಗೊತ್ತಿರಬೇಕು. ಓಕೆ ಸೊ cos 2 theta ಫಾರ್ಮುಲಾ ಏನು? cos 2 theta that is equal to 2 cos square theta minus 1 ಇನ್ನೊಂದೇನು? ಸೊ cos 2 theta that is equal to so 1 minus 2 sin square theta. ಈ ಫಾರ್ಮುಲಾಸ್ ಗೊತ್ತಿರಬೇಕು. ಈ ಫಾರ್ಮುಲಾಸ್ ಗೊತ್ತಿದ್ರೆ ಇದು ಈಸಿಯಾಗಿ ಗೊತ್ತಾಗುತ್ತೆ. ಓಕೆ cos 2 theta ಈಗ ನೋಡಿ ಮೈನಸ್ 1 ಈ ಕಡೆ ತಗೊಂಡು ಏನಾಗುತ್ತೆ ಅವಾಗ cos 2 theta ಇನ್ವರ್ಸ್ ಅಲ್ಲಿ ಕೊಟ್ಟರೆ ಪ್ಲಸ್ 1 2 cos square theta ಆಗುತ್ತೆ. ಓಕೆ ಸೊ cos 2 theta plus 1 ಅಂದ್ರೆ ಏನಾಗುತ್ತೆ 2 cos square theta. ಬಟ್ ಇಲ್ಲಿ ನೋಡಿ ಸೊ ಹಿಯರ್ ಏನಿದೆ ಇಲ್ಲಿ 2 theta ಇದ್ದಾಗ theta ಬಂದಿದೆ. ಓಕೆ 2 theta ಇದ್ದಾಗ theta ಬಂದಿದೆ. ಇಲ್ಲಿ ಬರೋ theta ಇದ್ರೆ ಏನಾಗುತ್ತೆ ಅದರ ಹಾಫ್ ಆಗುತ್ತೆ. ವಿಚ್ ಮೀನ್ಸ್ ಇದೇನಾಗುತ್ತೆ ಸೊ cos theta plus 1 is equal to we can write as 2 times of cos square theta by 2. Okay, so cos theta plus 1 you can write as 2 times of cos square theta by 2. ಅದೇ ತರ ಇಲ್ಲಿ ನೋಡಿ ಸೊ ಇಲ್ಲಿ ಏನಿದೆ 2 sin square theta ಇಲ್ಲಿದೆನಾ ಇಲ್ಲಿ cos 2 theta ಇದನ್ನ ಈ ಕಡೆ ತಗೊಂಡು ಓಕೆ ಅಥವಾ ಇಲ್ಲಿ cos 2 theta ಇದೆನಾ ಓಕೆ cos 2 theta ಇದೆನಾ ಸೊ ಈ cos theta ಇದ್ರೆ ಹೆಂಗಿರುತ್ತೆ cos theta ಇದ್ರೆ it's 1 minus 2 sin square theta by 2. why because ಇಲ್ಲಿ ಡಬಲ್ ಇದ್ರೆ ಅದರ ಹಾಫ್ ಓಕೆ ಇಲ್ಲಿ ಡಬಲ್ ಇದ್ರೆ ಅದರ ಹಾಫ್ ಇದೆ ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಇದರ ಡಬಲ್ ಇದ್ರೆ ಅದರ ಹಾಫ್ ಆಗುತ್ತೆ. ನಾವು ಜಸ್ಟ್ ಸೊ ಈ 2 sin square theta ಈ ಕಡೆ ತಗೊಂಡು 2 sin square theta ಈ ಕಡೆ ತಗೊಂಡ್ರೆ ಏನಾಗುತ್ತೆ so that is 1 minus ಇದು cos theta ಈ ಕಡೆ ತಗೊಂಡ್ರೆ 1 minus cos theta so 2 sin square theta ಈ ಕಡೆ ತಗೊಂಡ್ರೆ ಏನಾಗುತ್ತೆ that is 2 sin square theta by 2. okay which means 1 minus cos theta ಏನು ಬರಿಬಹುದು ನಾನು 2 sin square theta by 2 2 cos square theta ಏನು ಬರಿಬಹುದು ನಾನು so 1 plus cos theta ಏನು ಬರಿಬಹುದು ನಾನು 2 cos square theta ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ತಗೋಣ. ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡೋದು ನೋಡಿ ಏನಿಲ್ಲ ಜಾಸ್ತಿ ಒಳಗೆ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರಬೇಕು. ಇದು ಫಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಏನು ಬಂದು ಬರ್ಕೋಣ tan inverse of root of so 1 minus cos x you write as it is 1 minus cos x divided by 1 plus cos x. Okay so tan inverse you write as it is and tan inverse okay root of 1 minus cos x ಅಂದ್ರೆ ಏನು ಬಂತು ನಮಗೆ so 1 minus cos x ಅಥವಾ cos theta ತಗೊಂಡಿದೆ 1 minus cos theta ಏನು ಬಂದಿದೆ 2 sin square theta by 2 ಅಂತ ಬಂದಿದೆ. ಅದ್ರಲ್ಲಿ x ಇದ್ದಾಗ ನಮಗೆ ಏನು ಬರುತ್ತೆ so that will become 2 sin square x by 2 sin square x by 2 ಬರುತ್ತೆ whole divided by ಏನಾಗುತ್ತೆ 1 plus cos theta ಅಂದ್ರೆ ಏನಾಗುತ್ತೆ 1 plus cos theta 2 cos square theta by 2. ಅದೇ ತರ ಇಲ್ಲಿ ಏನಿದೆ ಇಲ್ಲಿ 1 plus cos x ಅಂದ್ರೆ that will become 2 cos square x by 2. okay so 2 cancel ಮಾಡಿ okay 2 cancel ಮಾಡಿ so sin square theta by sin square x by 2 cos square x by 2 ಏನು ಬರೀಬಹುದು tan square x by 2 ಅಂತ ಬರೀಬಹುದು. so this is tan inverse of so root of tan square x by 2 okay so now square root cancel ಆಗುತ್ತಾ square root cancel ಆದ್ರೆ ಏನಾಗುತ್ತೆ ನಮಗೆ tan x by 2 ಬರುತ್ತೆ tan x by 2 square root cancel ಆಗುತ್ತೆ so what will have to tan x by 2 you tan inverse you write okay so tan inverse tan cancel ಮಾಡಬೇಕಾ so tan inverse tan cancel ಮಾಡಿದಾಗ ಏನು ಬರುತ್ತೆ ನಮಗೆ x by 2. okay this is what the simplest form ಎಷ್ಟು ಟೈಮ್ ಆಗಿತ್ತು ಸೊ ಇದು ಎಷ್ಟು ದೊಡ್ಡದು ಸಿಂಪ್ಲೆಸ್ಟ್ ಫಾರ್ಮ್ ಏನು ಬರುತ್ತೆ x by 2. okay just copy ಮಾಡ್ಕೊಳ್ಳಿ. okay next question ನೋಡೋಣ. okay so next question ಏನಿದೆ ಅಂದ್ರೆ see here so now find the values of cos inverse of cos 3 pi by 60. so one more thing you just remember ನಿಮಗೆ ಈ MCQs ಕಲ್ ಕ್ವೆಶ್ಚನ್ ಕೇಳ್ತಾರೆ MCQs ಡೈರೆಕ್ಟ್ ಕ್ವೆಶ್ಚನ್ ಕೇಳ್ತಾರೆ write the domain of cos inverse of x
write the domain of sin inverse of x, write the domain of secant inverse of x, write the domain of tan inverse of x, write the domain of cot inverse of x ಅಂತ ಹೇಳ್ತಾರೆ. ಅಥವಾ write the range of cos inverse of x, write the domain of ಅದು. ಸೊ ನಿಮಗೆ ಟೇಬಲ್ ಗೊತ್ತಿರಬೇಕು, ಏನು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಡೊಮೇನ್ ಅಂಡ್ ರೇಂಜ್ ಟೇಬಲ್ ಗೊತ್ತಿರಬೇಕು. ಡೊಮೇನ್ ಏನು ಬರುತ್ತೆ, ರೇಂಜ್ ನೋಡಿ, ಪ್ರತಿಯೊಂದು ಗೊತ್ತಿರಬೇಕು. MCQs ಅದರಿಂದ ಕೇಳೋದು. ಓಕೆ, MCQ ಮತ್ತೆ ಈ ತರ ಕ್ವಶನ್ಸ್ ಕೊಟ್ಟಾಗ ನೀವು ಸಾಲ್ವ್ ಮಾಡೋಕು ರೇಂಜ್ ಬೇಕೇ ಬೇಕು ನಮಗೆ. ಓಕೆ, ಸೊ ನಮ್ಗೆ ನೋಡಿ ಡೈರೆಕ್ಟ್ ವೈ ಬಿಕಾಸ್ ಕಾಸ್ ಇನ್ವರ್ಸ್ ಕಾಸ್ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಕ್ ಬರಲ್ಲ ಇದು. ಓಕೆ, ಸೊ ನಮ್ಗೆ ಕ್ಯಾನ್ಸಲ್ ಮಾಡಿದ್ರೆ ತಪ್ಪು ಬರುತ್ತೆ. ವೈ ಬಿಕಾಸ್ ಕಾಸ್ ಇನ್ವರ್ಸ್ ನಮ್ಗೆ ರೇಂಜ್ ಏನು ಬರುತ್ತೆ, ಸೊ ಕಾಸ್ ಇನ್ವರ್ಸ್ ರೇಂಜ್ ಬೇರೆ ಇದೆ. ಓಕೆ, ದಟ್ ಈಸ್ ವೈ ಈ ತರ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡೋಕ್ ಬರಲ್ಲ. ಸೊ ಫಸ್ಟ್ ಬರ್ಕೊಳ್ಳಿ, ನಮ್ಗೆ ಏನ್ ಕೊಟ್ಟಿದ್ರೆ, ಸೊ ಕಾಸ್ ಇನ್ವರ್ಸ್ ಆಫ್ ಕಾಸ್ 13π/6. ಓಕೆ, 13π/6 ಇದನ್ನ. ಓಕೆ, ಡೈರೆಕ್ಟ್ ಆಗಿ ಇಲ್ಲಿ ಕಾಸ್ ಇನ್ವರ್ಸ್ ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ವೈ ಬಿಕಾಸ್ ಓಕೆ, ಸೊ ಇದು ಕಾಸ್ ಇನ್ವರ್ಸ್ ಆಫ್ x ರೇಂಜ್ ಏನಿದೆ, ಕಾಸ್ ಇನ್ವರ್ಸ್ ಆಫ್ x. ಓಕೆ, ಕಾಸ್ ಇನ್ವರ್ಸ್ ಆಫ್ x ನಮಗೆ ರೇಂಜ್ ಏನಿದೆ ಅಂದ್ರೆ ನಮಗೆ ಸೊ x ವ್ಯಾಲ್ಯೂ ದಿಸ್ ಕಂಪ್ಲೀಟ್ ವ್ಯಾಲ್ಯೂ ನಮ್ಗೆ ಏನಿರ್ಬೇಕಂದ್ರೆ ಕಾಸ್ ಇನ್ವರ್ಸ್ ಆಫ್ x ಇದೆ ಅಂತ ಅನ್ಕೊಳ್ಳಿ. ಸೊ ದಿಸ್ x ವ್ಯಾಲ್ಯೂ ಬಿಲಾಂಗ್ಸ್ ಟು, ಸೊ x ವ್ಯಾಲ್ಯೂ ಬಿಲಾಂಗ್ಸ್ ಟು ನಮ್ಗೆ ಏನ್ ಬರಬೇಕು, ಅಥವಾ ಸಾರಿ x ವ್ಯಾಲ್ಯೂ ಕಾಸ್ ಇನ್ವರ್ಸ್ ಆಫ್ x ವ್ಯಾಲ್ಯೂ ಆಸ್ ಬಿಲಾಂಗ್ಸ್ ಟು ಎಲ್ಲಿಂದ ಎಲ್ಲಿ ಬರಬೇಕಂದ್ರೆ, ಸೊ ದಟ್ ಈಸ್ 0 ಇಂದ π ಮಾತ್ರ ಬರಬೇಕು. ಓಕೆ, ಸೊ 0 ಇಂದ π ಇದ್ರ ಮಾತ್ರ ಬಂದಾಗ ಅದು ಕರೆಕ್ಟ್ ಅಂತ ಅರ್ಥ. ಇಲ್ಲೇನು 13π/6 ಏನು ಬರುತ್ತೆ, 13π/6 ಸೊ ನಮ್ಗೆ ಜಾಸ್ತಿ ಆಗುತ್ತೆ, 2 ಪಾಯಿಂಟ್ ಸಮಥಿಂಗ್ ಆಗುತ್ತೆ. ಓಕೆ, ದಟ್ ಈಸ್ ರಾಂಗ್. ನಮ್ಗೆ ಆನ್ಸರ್ ಅದ್ರೊಳಗೆ ಬರೋದು 0 ಇಂದ π ವರೆಗೆ ಮಾತ್ರ ಬಂದಾಗ ದೆನ್ ಇಟ್ ಈಸ್ ಕರೆಕ್ಟ್ ಅಂತ ಅರ್ಥ. ಓಕೆ, ಸೊ ನಾವು ಅದಕ್ಕೋಸ್ಕರ ಇದನ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ದಟ್ ಈಸ್ ವೈ ಏನ್ ಮಾಡಿ, ಸೊ ಕಾಸ್ ಇನ್ವರ್ಸ್ ಆಫ್ ಇದನ್ನ ಹೆಂಗ್ ಬರಿಬೋದು, 13π/6 ನ ಹೆಂಗ್ ಬರಿಬೋದು ನಾನು, ಸೊ 13π/6 2π + π/6 ಅಂತ ಬರೀಬೋದಾ. ಓಕೆ, ಸೊ 2π + π/6 ಅಂತ ಬರೀಬೋದಾ ನಾನು. ಓಕೆ, ನಾವು ಬೇಕಾದ್ರೆ ನೀವು ಎಲ್ಸಿಎಂ ತಕೊಂಡು ನೋಡಿ, ಸೊ ದಟ್ ವಿಲ್ ಬಿಕಮ್ 13π/6 ಬರುತ್ತೆ. ಸೊ 13π/6 ನಾನು ಹೆಂಗ್ ಬರೀತೀನಿ, 2π + π/6 ಅಂತ ಬರ್ದಿದ್ದೆ. ಓಕೆ, ಸೊ ನಾವು ಯು ನೋ ದಟ್ whenever you have cos of multiple of 2π ಇದ್ದಾಗ, ಸೊ ನಮ್ಗೆ ಕಾಸ್ ಇದೇನಾಗುತ್ತೆ, cos π/6 ಆಗುತ್ತೆ ಈ ತರ ಇದ್ದಾಗ. ಸೊ ನಿಮ್ಗೆ ಈಗ ಗೊತ್ತಿರಬೇಕು ಮಲ್ಟಿಪಲ್ ಆಫ್ π ಇದ್ದಾಗ ಏನಾಗುತ್ತೆ. ಓಕೆ, ಕಾಸ್ 2π ಇದ್ದು ಕಾಸ್ ಇದ್ದಿದ್ದು ಕಾಸ್ ಆಗುತ್ತೆ, π/6 π/6 ಅಂದ್ರೆ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ನೋಡ್ಕೋಬೇಕು. ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ 2π + π/6, ಇಲ್ಲಿಂದ 2π + π/6 ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಎಲ್ಲ ಇರುತ್ತೆ, ಪಾಸಿಟಿವ್ ಇರುತ್ತೆ. ದಟ್ ಈಸ್ ವೈ ಡೈರೆಕ್ಟ್ಲಿ ರೈಟ್ ಆಸ್ cos π/6 ಡೈರೆಕ್ಟ್ ಆಗಿ ಬರ್ಕೊಳ್ಳಿ. ಓಕೆ, ಇಲ್ಲೇನಿದೆ ಕಾಸ್ ಇನ್ವರ್ಸ್ ರೈಟ್ ಆಗಿದೆ. ಕಾಸ್ ಇನ್ವರ್ಸ್ ಅಂದ್ರೆ ಕಾಸ್ ಇನ್ವರ್ಸ್ ಕಾಸ್ ಗೆಟ್ ಕ್ಯಾನ್ಸಲ್, ವಾಟ್ ಯು ಲೆಫ್ಟ್ ವಿತ್ π/6. Okay, this is what the answer. π/6 is lies under what? So 0 ಇಂದ π/6 ಒಳಗೆ π ಒಳಗೆ ಬರ್ತಾ 0 ಇಂದ 180 ಡಿಗ್ರಿ π/6 ಬರ್ತಾ. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್ ನಮಗೆ. ಓಕೆ, ಇಷ್ಟು ಮಾಡಿದ್ರೆ ನಿಮಗೆ ಸೊ 2 ಮಾರ್ಕ್ಸ್ ನೋಡಿ. ಇದು MCQs ಅನ್ನು ಕೇಳ್ಬೋದು. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನು ಕೇಳ್ಬೋದು ಈ ಕ್ವಶನ್. ಬಟ್ 2 ಮಾರ್ಕ್ಸ್ ನಾನು ಹಾಕಿದ್ದೀನಿ, ಕೇಳಿದ್ರೆ ಕೇಳ್ತಾರೆ ಅಂತೇಳಿ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಫೈಂಡ್ ದಿ ವ್ಯಾಲ್ಯೂ ಆಫ್ sin inverse of sin 3π/5 ಇದೆ. ಓಕೆ, ಇದರದ್ದು ನಾವೇನ್ ಕಂಡುಬಿಡಬೇಕು, ವ್ಯಾಲ್ಯೂ ಕಂಡುಬಿಡಬೇಕು. ಸೊ ಫಸ್ಟ್ ಆಫ್ ಆಲ್ ನಾವೇನಿದೆ sin ಇನ್ವರ್ಸ್ ಆಫ್ sin ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಫಸ್ಟ್ ಇಲ್ಲಿ sin ಇನ್ವರ್ಸ್ ಆಫ್ sin 3π/5 ಬರ್ಕೊಳ್ಳಿ. ಸೊ ನಾವು ಡೈರೆಕ್ಟ್ ಆಗಿ sin ಇನ್ವರ್ಸ್ sin ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ವೈ ಬಿಕಾಸ್ ನಮಗೆ ಇದು ನೋಡಬೇಕು ನಮಗೆ. ಸೊ ನಮಗೆ sin ಇನ್ವರ್ಸ್ ಆಫ್ x ಇಂದು ಆನ್ಸರ್ ಅದ್ರೊಳಗೆ ಇರುತ್ತೆ -π/2 ಇಂದ π/2 ಅಂದ್ರೆ -90 ಡಿಗ್ರಿ ಇಂದ 90 ಡಿಗ್ರಿ ಒಳಗೆ ಬರಬೇಕು. ಓಕೆ, ಅವಾಗ ಇದು ಕರೆಕ್ಟ್. ಇದು ಯಾವ್ದು ಎಷ್ಟು ಡಿಗ್ರಿ ಇದೆ ನೋಡಿ, ಫಸ್ಟ್ ಎಷ್ಟು ಡಿಗ್ರಿ, 3π/5 ಅಂದ್ರೆ ಸೊ ದಟ್ ಈಸ್ 3 ಇಂಟು ಸೊ ಅಂದ್ರೆ 3π/5 ಅಂದ್ರೆ ಸೊ ಎಷ್ಟು ಆಂಗಲ್ ಬರುತ್ತೆ ನಮಗೆ 3π/5 ಅಂದ್ರೆ ದಟ್ ಈಸ್ 3 ಇಂಟು 180 ಡಿಗ್ರಿ ಡಿವೈಡೆಡ್ ಬೈ 5. 5 1 ಜ 5 3 ಜ 50. ಸೊ ಮತ್ತೆ 3 ಉಳಿತು 5 6 ಜ. ಸೊ 36 ಇಂಟು 3 ಮಾಡಿದಾಗ ಎಷ್ಟಾಗುತ್ತೆ, 6 3 ಜ 80, 3 3 ಜ 9, 9 ಪ್ಲಸ್ 1 ಇಸ್ 108 ಆಗುತ್ತೆ. ಓಕೆ, ಸೊ 108 ಅನ್ನೋದೇನು 90ಗಿಂತ ಜಾಸ್ತಿ ಬರ್ತಿದ್ನಾ. ಓಕೆ, 90ಗಿಂತ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ನಾವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಸೊ ಅದು ನಮಗೆ ಆಂಗಲ್ ಎದ್ರೊಳಗೆ ಬರಬೇಕು. ಸೊ ಇದು sin ಇನ್ವರ್ಸ್ ಆಫ್ x ಆಂಗಲ್, sin ಇನ್ವರ್ಸ್ ಆಫ್ x ವ್ಯಾಲ್ಯೂ ಎದ್ರೊಳಗೆ ಬರ್ಬೇಕಂದ್ರೆ ಸೊ -90 ಇಂದ 90 ಡಿಗ್ರಿ ಒಳಗೆ ಮಾತ್ರ ಬಂದಾಗ ಸೊ ನೀವು ಏನೋ ಸಾಲ್ವ್ ಮಾಡಕ್ ಬರುತ್ತೆ ಅಂತ ಅರ್ಥ. ಓಕೆ, ಸೊ ಇದನ್ನ ಕ್ಯಾನ್ಸಲ್ ಮಾಡಕ್ ಬರ್ತದೆ. ಬಟ್ ಕ್ಯಾನ್ಸಲ್ ಮಾಡಕ್ ಅದಕ್ಕೋಸ್ಕರ ಇದನ್ನ ಕನ್ವರ್ಟ್ ಮಾಡ್ಬೇಕು. ಯಾವ ತರ ಕನ್ವರ್ಟ್ ಮಾಡಬೇಕು, ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ sin ಇನ್ವರ್ಸ್ ಆಫ್ sin 3π/5 ಹೆಂಗ್ ಬರುತ್ತೆ, sin ಆಫ್ π - 2π/5. ಎಷ್ಟು ಬರೀಬೋದಾ, sin π - 2π/5 ಅಂತ ಬರೀಬೋದಾ.
ಸೊ ಸೈನ್ ಆಫ್ ಪೈ ಮೈನಸ್ 2π/5 ಅಂತ ಬರ್ದಿದ್ದೀನಿ. ಓಕೆ, ಅದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ. ಸೊ ಸೈನ್ ಇನ್ವರ್ಸ್ ರೈಟ್ ಆಸ್ ಇಟ್ ಈಸ್, ಸೈನ್ ಇನ್ವರ್ಸ್ ರೈಟ್ ಆಸ್ ಇಟ್ ಈಸ್, ಸೈನ್ ಆಫ್, ಸೊ ಇಲ್ಲಿ ನೋಡಿ ಸೈನ್ ಆಫ್ ಪೈ ಮೈನಸ್ 2π/5 ಅಂದ್ರೆ ಸೈನ್ ಆಫ್ ಪೈ ಮೈನಸ್ 2π/5 ಅಂದ್ರೆ ಸೈನ್ ಆಫ್ ಮಲ್ಟಿಪಲ್ ಆಫ್ ಪೈ ಇದ್ದಾಗ ಏನಾಗುತ್ತೆ, ಇದು ಸೈನ್ ಆಗುತ್ತೆ. ಸೈನ್ ಇಲ್ಲಿ ಏನಾಗುತ್ತೆ, ಸೈನ್ ಆಫ್ 2π/5 ಆಗುತ್ತೆ. ನಿಮ್ಗೆ ಇದೆಲ್ಲ ಗೊತ್ತಿರ್ಬೇಕು. ಏನಂತ ಗೊತ್ತಿರ್ಬೇಕಂದ್ರೆ, ಸೊ ಯು ಹ್ಯಾವ್ ಸೈನ್ ಆಫ್ ಮಲ್ಟಿಪಲ್ ಆಫ್ ಪೈ, ಓಕೆ, ಮಲ್ಟಿಪಲ್ ಆಫ್ ಪೈ ಇದ್ದಾಗ ಇದು ಸೈನ್ ಎಕ್ಸ್ ಆಗುತ್ತೆ. ಬಟ್ ಯಾವ ಕ್ವಾಡ್ರಂಟು, ಪೈ ಮೈನಸ್ ಎಕ್ಸ್, ಪೈ ಮೈನಸ್ ಎಕ್ಸ್ ಸೆಕೆಂಡ್ ಕ್ವಾಡ್ರಂಟ್, ಇಲ್ಲಿಂದ ಪೈ ಮೈನಸ್ ಎಕ್ಸ್ ಅಂದ್ರೆ ಇಲ್ಲಿ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ. ಸೊ ಸೈನ್ ವ್ಯಾಲ್ಯೂ ಏನಿರುತ್ತೆ, ಆಫ್ಟರ್ ಸ್ಕೂಲ್ ಟು ಕಾಲೇಜ್ ಅಂದ್ರೆ ಇಲ್ಲಿ ಸೈನ್ ಮೇಲೆ ಸೆಕೆಂಡ್ ಪಾಸಿಟಿವ್ ಇರುತ್ತೆ, ಇದು ಪಾಸಿಟಿವ್ ಅಂತ ಅರ್ಥ. ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಅದೇ ತರ ನೋಡಿ ಇಲ್ಲಿ ಸೈನ್ ಆಫ್ ಪೈ ಮೈನಸ್ 2π/5 ಇದೆ. ಓಕೆ, ಸೊ ಇಲ್ಲಿ ಸೈನ್ ಆಫ್ ಪೈ ಮಲ್ಟಿಪಲ್ ಆಫ್ ಪೈ ಇದ್ದಾಗ ಸೈನ್ 2π/5 ನೇ ಬರುತ್ತೆ. ಮತ್ತೆ ಯಾವ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ, ಪೈ ಮೈನಸ್ 2π/5. ಪೈ ಮೈನಸ್ 2π/5 ಅಂದ್ರೆ ಇಲ್ಲಿಂದ ಪೈ ಮೈನಸ್ 2π/5 ಅಂದ್ರೆ ಸೊ ಕಡಿಬೇಕು, ಪೈ ಅಲ್ಲಿ 2π/5 ಕಡಿದ್ರೆ ಯಾವ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಸೈನ್ ಏನಿರುತ್ತೆ, ಪಾಸಿಟಿವ್ ಇರುತ್ತೆ. ದಟ್ ಇಸ್ ವೈ ಹ್ಯಾವ್ ರಿಟನ್ ಪಾಸಿಟಿವ್. ಓಕೆ, ನಾವು ಈಗ ಡೈರೆಕ್ಟ್ ಆಗಿ ಸೈನ್ ಕ್ಯಾನ್ಸಲ್ ಮಾಡಬಹುದು, ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಮಾಡಬಹುದು. ಸೊ ಹೆಂಗೆ ಹೇಳಿ, ಸೈನ್ ಇನ್ವರ್ಸ್ ಆಫ್ ಸೈನ್ ಇನ್ವರ್ಸ್, ಬಿಕಾಸ್ 2 into 180 divided by 5. So 5 1 5 36 36 2 72. 72 is between minus π/2 and π/2 ಹೌದಲ್ಲ. ಸೊ 72 is between minus π/2 ಇಂದ π/2. ಓಕೆ, ವಿಚ್ ಮೀನ್ಸ್ ಇದು ಆನ್ಸರ್ ಕರೆಕ್ಟ್ ಅಂತ. ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಮಾಡಿದ್ರೆ ಸೊ ನಮ್ಗೆ ಏನು ಬರುತ್ತೆ, 2π/5 ಬರುತ್ತೆ. ಸೊ ಇದ್ರ ವ್ಯಾಲ್ಯೂ ಏನು ಬರುತ್ತೆ, ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 3π/5 ಅಂದ್ರೆ ಏನು ಬರುತ್ತೆ, 2π/5. ಸೊ ಹಂಗೆ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, 108 ಬರ್ತಿತ್ತು. 108, it is not lies in this range. ಅಂದ್ರೆ ನಮಗೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಆನ್ಸರ್ ಅದ್ರೊಳಗೆ ಇದ್ರೆ ಬರುತ್ತೆ, ಮೈನಸ್ π/2 ಇಂದ π/2 ಆಯ್ತಾ. 108 ಅಂದ್ರೆ ಮೋರ್ ದನ್ 1π/2. ಸೊ ಬಟ್ ಇಲ್ಲಿ 72 ಬಂದಿದ್ನಾ. ಓಕೆ, ಇಷ್ಟು ಆನ್ಸರ್ ನೋಡಿ. ಸೊ 72 is between minus π/2 ಇಂದ π/2 ಒಳಗಡೆ. ಓಕೆ, ದಿಸ್ ವಿ ಕ್ಯಾನ್ ರೈಟ್ ಇಟ್ ಆಸ್. ಓಕೆ, ಇದನ್ನ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಅಂದಾಗ. ಸೊ ಹಿಯರ್ ನೆಕ್ಸ್ಟ್ ಕ್ವಶನ್, ಸೊ ಸಿಂಪಲ್ ಆಗಿದೆ, ಏನಿದಿಲ್ಲ. ಸೊ ಒನ್ ಮೋರ್ ಥಿಂಗ್ ಯು ಶುಡ್ ನೋ. ಸೊ ದಟ್ ಈಸ್ ಏನಂತ, ಸೊ ಕಾಟ್ ಆಫ್ ಮೈನಸ್ ಎಕ್ಸ್, ಕಾಟ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಏನು, ದಟ್ ಈಸ್ ಪೈ ಮೈನಸ್ ಕಾಟ್ ಎಕ್ಸ್, ಸಾರಿ ಕಾಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಅಂತ, ಬಟ್ ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಗೊತ್ತಿರ್ಬೇಕು. ಇದು ಈ ಫಾರ್ಮುಲಾ ಗೊತ್ತಿರ್ಬೇಕು. ಈ ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ಬರ್ಕೊಳ್ತೀರ. ಸೊ ಇಲ್ಲಿ ಏನ್ ಕೊಟ್ಟಿದ್ರೆ ಅದು ಬರ್ಕೊಳ್ತೀನಿ. ಫಸ್ಟ್ ಏನ್ ಕೊಟ್ಟಿದ್ರೆ ಅದು ಮಾಡ್ಕೊಡ್ತೀನಿ. ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ √3, okay, minus of cot inverse of minus √3. Okay, ಇಷ್ಟು ಬರ್ಕೊಂಡಿದ್ದೀನಿ ಫಸ್ಟ್. ನಾವು tan inverse of √3 ಅಂದ್ರೆ tan ಯಾವ ವ್ಯಾಲ್ಯೂ √3 ಇರುತ್ತೆ ಹೇಳಿ. ಸೊ ನಮಗೆ tan ಯಾವ ವ್ಯಾಲ್ಯೂ √3 ಅಂದ್ರೆ, ಸೊ ನಮಗೆ tan π/3 ಗೆ ನಮಗೆ √3 ಇರುತ್ತೆ. ಓಕೆ, ಸೊ ದಟ್ ಈಸ್ ಡೈರೆಕ್ಟ್ಲಿ ನಮಗೆ π/3 ಗೆ √3 ಇರುತ್ತೆ. ದಟ್ ಈಸ್ ವೈ. ಸೊ ನಮಗೆ √3 ನಾನು ಬರ್ತೀನಿ ಡೈರೆಕ್ಟ್ ಆಗಿ tan π/3 ಅಂತ ಬರ್ತೀನಿ. tan ಇನ್ವರ್ಸ್ tan ಕ್ಯಾನ್ಸಲ್ ಅಂದ್ರೆ ನಿಮ್ಗೆ ಹಂಗ ಅರ್ಥ ಆಗಿಲ್ಲ ಅಂದ್ರೆ ಹಿಂಗ್ ನೋಡ್ಕೊಳ್ಳಿ. ಸೊ tan ಇನ್ವರ್ಸ್ tan ಯಾವ ವ್ಯಾಲ್ಯೂಗೆ ನಮ್ಗೆ √3, tan π/3 ಗೆ √3. ಓಕೆ, ಇದು ಬರ್ಕೊಳ್ಳಿ. ಓಕೆ, ಮೈನಸ್ ಆಫ್ ಇಲ್ಲೇನಿದೆ, ಸೊ ಕಾಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಹೆಂಗ್ ಬರ್ಬೋದು, ಸೊ ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರ್ಬೋದು. ಅದೇ ತರ ಇದು ಕಾಟ್ ಇನ್ವರ್ಸ್ ಆಫ್ ಮೈನಸ್ √3 ಇದೆ, ಇದನ್ನ ಹೆಂಗ್ ಬರ್ಬೋದು, ಇಟ್ ಈಸ್ ಪೈ ಮೈನಸ್ ಆಫ್ ಕಾಟ್ ಇನ್ವರ್ಸ್ ಆಫ್ √3 ಅಂತ ಬರೀರಿ. ಓಕೆ, ಇಷ್ಟು ಬರ್ಬೋದು. ಓಕೆ, ಇಷ್ಟು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ಸೊ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಇರೋದೇನು π/3 ಉಳಿಯುತ್ತೆ. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಇಲ್ಲ ಹಿಂಗೆ ಇಟ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಆಗುತ್ತೆ. ಪೈ ರೈಟ್ ಆಸ್ ಇಟ್ ಈಸ್ ಮೈನಸ್ ಆಫ್ ಕಾಟ್ ಯಾವ ವ್ಯಾಲ್ಯೂಗೆ ನಮಗೆ √3, ಕಾಟ್ ಯಾವ ವ್ಯಾಲ್ಯೂಗೆ √3 ಬರುತ್ತೆ ಹೇಳಿ, ದಟ್ ಈಸ್ π/3, π/3. ಓಕೆ, ಸೊ ನಮಗೆ ಕಾಟ್ ಯಾವ ವ್ಯಾಲ್ಯೂಗೆ, ಸೊ ನಮಗೆ √3 ಬರುತ್ತೆ ಹೇಳಿ, ಕಾಟ್ ಯಾವ ವ್ಯಾಲ್ಯೂಗೆ √3 ಇರುತ್ತೆ. ಸೊ ದಟ್ ಈಸ್ ನಮಗೆ ಕಾಟ್ π/6 ಗೆ ನಮಗೆ √3 ಇರುತ್ತೆ. ಓಕೆ, ಸೊ ದಟ್ ಈಸ್ ವೈ ಡೈರೆಕ್ಟ್ಲಿ ಬರ್ಸ್ಕೊಂಬಿಡು. ಸೊ ಇಷ್ಟ ಆಯ್ತಾ. ಸೊ ಇಷ್ಟ ಆದ್ಮೇಲೆ ಸೊ ನಮ್ಗೆ LCM ತಗೊಳ್ಳಿ. LCM ತಗೊಂಡ್ರೆ ಏನಾಗುತ್ತೆ, ಸೊ LCM ತಗೊಂಡಾಗ ಸೊ ನಮಗೆ ಇದರ LCM ಡೀಲ್ ಅಂದ್ರೆ 1 ಇರುತ್ತೆ. ಸೊ LCM ಆಫ್ 1 and 6 is that is 6. ಸೊ 1 6 is 6, 6 1 is 6. Okay, this will become on 6 to 5 minus 5 ಆಗುತ್ತಾ. Okay, 6 5 minus 5, 5 minus right as π/3 right as it is. Okay, 6 5 minus 5 ಅಂದ್ರೆ ಏನು ಬರುತ್ತೆ, ನಮ್ಗೆ 6 5 minus 5 ಬಂದಾಗ that is 5 π/6 ಬರುತ್ತೆ. 5 π/6 minus π/3 ಬರುತ್ತೆ. Okay, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ. ಸೊ π/3 minus π/6. ಓಕೆ, ಸೊ ನಮಗೆ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ನೋಡಿ. ಸೊ π/3 ರೈಟ್ ಆಸ್ ಇಟ್ ಈಸ್ π/3 ಮೈನಸ್ ಇಲ್ಲಂದ್ರೆ LCM ತಗೊಳ್ಳಿ. ಸೊ 3 ಮತ್ತೆ 6 LCM ಏನಾಗುತ್ತೆ, 3 ಮತ್ತೆ 6 LCM ಏನಾಗುತ್ತೆ, ದಟ್ ಈಸ್
3 ಮತ್ತು 6 LCM ಆಗುತ್ತೆ, that is 6 ಆಗುತ್ತೆ. So 3 2 ja 6 1 ja. Okay, so this will become what? It will become 2 pi minus of 5 pi. Okay, so 2 pi 5 pi ಕಳೆದ್ರೆ ಎಷ್ಟಾಗುತ್ತೆ? minus 3 pi by 6. Okay, minus 3 pi by 6 ಆಗುತ್ತೆ. Okay, so minus 3 pi by 6 ಅಂದ್ರೆ ಏನು ಬರೀಬಹುದು ನಾವು? Okay, so 3 1 ja 3 2 ja, that is equal to minus 5 by 2. Okay, ಇದ್ರ ಏನಾಗುತ್ತೆ? ಸೊ tan inverse of √3 minus cot inverse of minus √3 ನಮಗೆ ಏನು ಬರುತ್ತೆ? minus 5 by 2. ಇಲ್ಲಿ ಕಾಣ್ತಿಲ್ಲ ನಿಮಗೆ, ಇಲ್ಲಿ ಬರ್ತೀನಿ minus 5 by 2. Okay, this is what the answer. ಸೊ ಇದು ನಿಮಗೆ MCQs ಅಲ್ಲೂ ಕೇಳಬಹುದು. ನಮಗೆ ಎರಡು ಒಂದ್ಸಲ ಕೇಳಿದ್ದಾನೆ 2 ಮಾರ್ಕ್ಸ್ ಕ್ವಶನ್ಗೆ, ಅದಕ್ಕೋಸ್ಕರ ಮಾಡಿಸಿದ್ದೀನಿ. MCQ ಅಲ್ಲಿ ಕೇಳಿದ್ದಾನೆ ಆಲ್ಮೋಸ್ಟ್ ಟೈಮ್ಸ್. ಓಕೆ, MCQ ಮಾಡಿಸಿಲ್ಲ ಅವಾಗೂ ಮಾಡಿಸ್ತೀನಿ. ಓಕೆ, ಜಸ್ಟ್ ನೋಟ್ ಡೌನ್. ಓಕೆ, ಸೊ ಇಷ್ಟು ಕ್ವಶನ್ಸ್ ಆಲ್ಮೋಸ್ಟ್ ನಾವು ಎಲ್ಲ ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ಓಕೆ, ಒನ್ ಮೋರ್ ಕ್ವಶನ್ ಹ್ಯಾವ್ ಒನ್ ಮೋರ್ ಕ್ವಶನ್ ಏನಿದೆ? ಸೈನ್ ಆಫ್, ಇದನ್ನು MCQ ಅಲ್ಲಿ ಕೇಳ್ತಾನೆ. ಓಕೆ, ಸೊ ಇಲ್ಲೇನು ಸಾಲ್ವ್ ಮಾಡಿ ನೋಡೋಣ ಏನಾಗುತ್ತೆ. ನಾವು ಜಸ್ಟ್ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ದಿಟ್ ಈಸ್ ವಾಟ್ ಯು ಹ್ಯಾವ್ ಸೈನ್ ಆಫ್. Okay, sin of pi by 3, write as it is, pi by 3 it is minus of. So one more formula you should know. Formula you know, sin inverse of minus x, that is equal to minus sin inverse of x. Okay, sin inverse of minus x we can write as minus sin inverse of x. ಇಲ್ಲಿ ಅದೇ ತರ ಇಲ್ಲಿ sin inverse of minus 1 by 2 we can write as minus sin inverse of 1 by 2 ಅಂತ ಬರೀಬಹುದು. Okay, so then ಏನು ಬರುತ್ತೆ? sin inverse of minus 1 by 2 we can write as minus sin inverse of 1 by 2 ಅಂತ ಬರೀಬಹುದು. Okay, so ಈಗ ನೋಡಿ, so now you just see sin you write as it is. Okay, sin write as it is. Okay, pi by 3 also write as it is. minus into minus ಏನಾಗುತ್ತೆ? ಪ್ಲಸ್ ಆಗುತ್ತೆ. sin ಯಾವ ವ್ಯಾಲ್ಯೂಗೆ 1 by 2 ಬರುತ್ತೆ ಹೇಳಿ? sin ಯಾವ ವ್ಯಾಲ್ಯೂಗೆ 1 by 2? sin pi by 6 ಗೆ ನಮಗೆ 1 by 2 ಬರುತ್ತೆ, rotate pi by 6. Okay, so ಇದು is pi by 3. pi by 3 ಅಂದ್ರೆ ಎಷ್ಟು ಡಿಗ್ರಿ? Okay, so pi by 3 plus pi by 6 ಅಂದ್ರೆ LCM ತಗೊಳ್ಳಿ. ಸೊ LCM ತಗೊಂಡಾಗ ಏನಾಗುತ್ತೆ? ಇಲ್ಲಾಂದ್ರೆ so you just find out. see ಏನಾಗುತ್ತೆ? pi by 3 ಅಂದ್ರೆ ಎಷ್ಟು ಡಿಗ್ರಿ ಹೇಳಿ? pi by 3 ಅಂದ್ರೆ 60 ಡಿಗ್ರಿ ಪ್ಲಸ್ pi by 6 ಅಂದ್ರೆ ಎಷ್ಟು ಡಿಗ್ರಿ? 30 ಡಿಗ್ರಿ. ಸೊ pi by 6 ಅಂದ್ರೆ pi by 3 ಅಂದ್ರೆ 60 ಡಿಗ್ರಿ, pi by 6 ಅಂದ್ರೆ 30 ಡಿಗ್ರಿ. 30 plus 60 ಡಿಗ್ರಿ ಎಷ್ಟಾಗುತ್ತೆ? ದಟ್ ಈಸ್ pi by 2 ಆಗುತ್ತೆ. 90 ಡಿಗ್ರಿ ಆಗುತ್ತೆ, ಅಥವಾ 90 ಡಿಗ್ರಿ ಏನು ಬರ್ತೀವಿ? pi by 2 ಅಂತ ಬರ್ತೀವಿ. ಸೊ ದಟ್ ಈಸ್ sin pi by 2 ಅಂದ್ರೆ ವ್ಯಾಲ್ಯೂ ಎಷ್ಟು? ದಟ್ ಈಸ್ 1. ಇದರ ಆನ್ಸರ್ ಎಷ್ಟು ಬರುತ್ತೆ? 1. ಸೊ pi by 3 60 ಡಿಗ್ರಿ, pi by 6 30 ಡಿಗ್ರಿ. ಇದನ್ನು ಡೈರೆಕ್ಟ್ ಆಗಿ ಆ್ಯಡ್ ಮಾಡಿ ಟರ್ಮ್ಸ್ ಆಫ್ ನಾನು ಆಂಗಲ್ ಅಲ್ಲಿ ಬರ್ಕೊಂಡಿದ್ದೆ. ಓಕೆ, ಸೊ ಇಷ್ಟು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ನೋಡಿ MCQs ಅಲ್ಲಿ ಕೇಳಬಹುದು ಕ್ವಶನ್. ಓಕೆ, ಇಷ್ಟು ಕ್ವಶನ್ ನಾವು ಮಾಡಿಸಿದ್ವಲ್ಲ, ಇವೆಲ್ಲ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ನೀವು ಕೇರ್ಫುಲ್ ಆಗಿ ಒಂದೇ ಕ್ವಶನ್ ಸಾಲ್ವ್ ಮಾಡಿ. ಫಸ್ಟ್ 4 ಕ್ವಶನ್ಸ್ ಆರ್ ಭಾಳ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಫಸ್ಟ್ 4 ಕ್ವಶನ್ಸ್ ಅಲ್ಲೇ ಅವ್ನು ಕೇಳಬೇಕು ಕ್ವಶನ್ಸು, ಅದು ಬಿಟ್ಟು ಅವನು ಬೇರೆ ಕೇಳಲ್ಲ. ಬಟ್ ನಾನು ಸೇಫರ್ ಸೈಡ್ಗೆ ಎಲ್ಲ ಮಾಡಿಸಿದ್ದೀನಿ. ಸೊ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಯಾವ ಕ್ವಶನ್ ಕೊಟ್ಟಿದ್ರು ಮಾಡ್ಬೋದು. ಓಕೆ, ಸೊ ನಾವೇನು ಮಾಡೋಣ? ಸೊ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್.